ದಾರಿಯಲ್ಲಿ ಸಾಗಿದೆ ಕರ್ಮದ ತೆರ. ತೊಡೆ ತಟ್ಟಿ ನಿಂತ ಧರ್ಮದ ಧೈರ್ಯವನ್ನು ನಡಗಿಸಿ ಎಡೆ ಎತ್ತು ನಿಂತಿದೆ ಈ ಕಲಿಯುಗದ ಕರ್ಮ. ಇಲ್ಲಿ ಸತ್ಯ ಹೇಳುವವನು ಸಮಾಧಿಯಾದ, ಸುಳ್ಳು ಹೇಳುವವನು ಶ್ರೀಮಂತನಾದ. ಅದರಂತೆ ನಾನು ಕೂಡ ಸಾವಿಲ್ಲದ ಶ್ರೀಮಂತಿಕೆಯ ಆಶೆಯನ್ನು ಹೊತ್ತು ಕಲ್ಲು ಮನಸ್ಸಿನ ಕಟುಕನಾಗಿ ಕಾಲಿಟ್ಟೆ ಈ ಸಾವಿನಾಂಗಳದ ಸಾಮ್ರಾಜ್ಯದಲ್ಲೇ. ಪ್ರತೀಕ್ಷಾ, ನಿನ್ನ ಸೌಂದರ್ಯಕ್ಕೆ ಸೋತು ಬಾಣಗಳಿದ್ದು ಜಾರಿ ಹೋದ. ಅರ್ಜುನನ ಬಾಣಕ್ಕಿಂತಲೂ ಅರಿತವಾದ ನಿನ್ನ ಕಣ್ಣೋಟಕ್ಕೆ ಕವಿಯೊಬ್ಬ ಹುಚ್ಚನಾದ. ಹೊಳ್ಳಿಗೆಯಂತೆ ಮೆತ್ತಿಗಿರುವ ನಿನ್ನ ತುಟಿಯನ್ನು ಮುತ್ತಿಡಲು ಹೋಗಿ ಆ ಸಾಕ್ಷಾತ್ ಗಂಧರ್ವನೇ ಸತ್ತು ಹೋದ. ನಿಜಕ್ಕೂ ಆ ಸೌಂದರ್ಯ ಲೋಕದಿಂದ ಧರೆಗಿಳಿದು ಬಂದ ದೇವತೆ ಅವಳು. ಅವಳ ಸೌಂದರ್ಯದ ಶೀಲವನ್ನು ಒಮ್ಮೆ ಅನುಭವಿಸಿದರೆ ಸಾಕು, ಸಾರ್ಥಕವಾಯಿತು ಈ ಖಳನಾಯಕನ ಬದುಕು. ಪ್ರತೀಕ್ಷಾ, 5 ವರ್ಷಗಳ ಹಿಂದೆ ನಾಯಿಯಂತೆ ನಿನ್ನ ಹಿಂದೆ ಬಿದ್ದರೂ ಕೂಡ ತಿರುಗಿ ನೋಡದೆ ಹೊರಟು ಓದಿಯಲ್ಲನ್ನು. ಸೋದರ ಮಾವನ ಮೇಲೆ ಮನಸ್ಸಿಟ್ಟು ಅವನ ಜೊತೆ ಮದುವೆಯ ಕನಸನ್ನು ಕಾಣುತ್ತಿರುವೆಲ್ಲ, ಅದು ಹೇಗೆ ನೆರವೇರುತ್ತೆ ಎಂದು ನಾನು ನೋಡೇ ಬಿಡುತ್ತೇನೆ. ಆ ಸೋದರ ಮಾವ ನನ್ನ ಕೈಯಿಂದಲೇ ಕಳೆದುಕೊಳ್ಳಬೇಕು ತನ್ನ ಜೀವ. ವಿಕ್ರಮ ಗರಡಿ ಕಂಪಿಸಿದರೆ ತ್ರಿವಿಕ್ರಮ ನನ್ನ ಜೊತೆ ಸರಗಾಸಿ ಮಲಗಲೇಬೇಕು ಆ ಸೌಂದರ್ಯದ ಸುಮ. ಮಲಗದಿದ್ದರೆ ತಪ್ಪುವುದು ಅವಳ ಬದುಕಿಗೆ ವಿರಾಮ. ಇದೇನು ವಿಕ್ರಮ್, ರವಿ ಜಾರದ ಹೊತ್ತಿನಲ್ಲಿ ನಿಂತುಕೊಂಡು ಅದೇನೋ ಆಳವಾಗಿ ಯೋಚಿಸುವಂತೆ ಕಾಣುತ್ತೆ. ಅದೇ ವಿಜಯ್, ನಮ್ಮಿಬ್ಬರ ಸ್ನೇಹಕ್ಕೆ ಆಕಸ್ಮಿಕ ಕಾರಣವಾದ ಆ ಪ್ರತೀಕ್ಷಳ ಬಗ್ಗೆ ಯೋಚಿಸುತ್ತಿದ್ದೆ. ಹಾಗೆ ಅವಳ ಶೀಲವನ್ನು ಹೇಗೆ ಕೆಡಿಸಬೇಕೆಂಬುದನ್ನು ತಲೆ ಕೆಡಿಸಿಕೊಂಡು ವಿಕ್ರಮ್, ಸೇಡು ತೀರಿಸಿಕೊಳ್ಳಬೇಕಾದ್ರೆ ತೊಲೆಯನ್ನು ಓಡಿಸಬೇಕೆ ಹೊರತು ತೊಲೆಯನ್ನು ಕೆಡಿಸಿಕೊಳ್ಳಬಾರದು. ಅಂದರೆ ನಿನ್ನ ಮಾತ್ರ ಅರ್ಥ? ಅರ್ಥಕ್ಕೆ ಒಂದೇ ಅರ್ಥ, ಅದು ಅರ್ಥವಾಗದಿದ್ದರೆ ನಿನ್ನ ಬದುಕೆ ಅನರ್ಥ. ದಾಯಾದಿಗಳ ಸಾವಿಗೆ ಮುನ್ನುಡಿಯನ್ನು ಬರೆದು ದ್ವೇಷದ ಕಿಚ್ಚಿನಲ್ಲಿ ಇತಿಹಾಸದ ಪುಟ ಸೇರಿದ ಆ ಶಕುನಿಯ ಕತೆ ನಿನಗೆ ಗೊತ್ತಿರಬೇಕಲ್ಲವೇ? ಕೇವಲ ಕುತಂತ್ರದಿಂದಲೇ ಮಹಾಭಾರತದ ದಿಕ್ಕನ್ನೇ ಬದಲಾಯಿಸಿದ ಅಧಿಪತಿ, ಕೇವಲ ಪಗಡೆ ದಾಳಿಗಳಿಂದಲೇ ಕುರುಕ್ಷೇತ್ರದ ಹಣೆಯ ಬರಹವನ್ನು ಗೀಚಿದ ಕೀಚಕ,
ಸಾವಿಗೆ ನಾಂದಿ ಹಾಡಿದ ರಣ ಕಟುಕ ಕಣ್ಕಟ್ಟೋ ವಿದ್ಯೆಯಲ್ಲಿ ಏಕಮೇವ ಚಕ್ರಾಧಿಪತಿ ಅವನೇ ಮಾಯಾ ದುರಂತರ ಶಕುನಿ. ಅದರಂತೆ ಈ ಕಲಿಯುಗದಲ್ಲಿ ನಾವು ಬದುಕಬೇಕಾದರೆ ಆ ಶಕುನಿಗೆ ಪರಮ ಶಿಷ್ಯರಾಗಲೇಬೇಕು. ಆವಾಗಲೇ ಸೇಡಿಗೆ ತಂತ್ರವನ್ನು ಸೃಷ್ಟಿ ಮಾಡೋ ಮಂತ್ರ ಗೊತ್ತಾಗುವುದು. ನೋಡು ವಿಕ್ರಮ್, ನಿನ್ನ ಸೇಡಿಗೆ ಕಾರಣವಾದ ಪ್ರತೀಕ್ಷಾಳ ಚಿಂತೆಯನ್ನು ನನಗೆ ಬಿಡು. ಅವಳನ್ನು ಹೇಗೆ ಎಲ್ಲಿ ಯಾವಾಗ ಹಿಡಿಯಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಈಗ ನಾನು ಹೇಳುವುದನ್ನು ಗಂಭೀರವಾಗಿ ಕೇಳು. ಈ ಊರಿನಲ್ಲಿ ಅರ್ಜುನ್ ರೆಡ್ಡಿ ಎಂಬ ಒಬ್ಬ ಶ್ರೀಮಂತನಿದ್ದಾನೆ. ನಾವಿಬ್ಬರು ಈಗ ಹೇಗಾದರೂ ಮಾಡಿ ಉಪಾಯದಿಂದ ಅವನ ಮನೆಯನ್ನು ಸೇರಬೇಕು. ಆಮೇಲೆ ಹೇಗಾದರೂ ಮಾಡಿ ನಮ್ಮ ಸೇಡಿನ ಚಕ್ರಕ್ಕೆ ಅವನನ್ನು ಸಿಲುಕಿಸಿ ಬಿಟ್ಟರೆ ಮುಗಿಯಿತು. ಅವನಿಗೆ ಮರಣ, ನಮಗೆ ಅವನ ಸಿಂಹಾಸನ. ವಂಡರ್ಫುಲ್ ಐಡಿಯಾ ಮೈ ಡಿಯರ್ ಫ್ರೆಂಡ್. ಹಾಗಾದರೆ ತಡವೇಕೆ? ಕುಟಿಲ ನೀತಿಗೆ ಅಧಿಪತಿಯಾದ ಶಕುನಿಯ ಕುತಂತ್ರವನ್ನು ಉಪಯೋಗಿಸಿ ಆ ಶ್ರೀಮಂತ ಸರ್ವನಾಶಕ್ಕೆ ನೀಲಿ ನಕ್ಷೆ ತಯಾರಿಸೋಣ. ಹೋಗುವುದಕ್ಕಿಂತ ಮುಂಚೆ ಈ ಸಮಾಜಕ್ಕೊಂದು ಸಂದೇಶ ಕೊಡಬೇಕಲ್ಲ. ಅದು ಯಾವ ಸಂದೇಶ ವಿಜಯ್? ಆ ಸಂದೇಶಕ್ಕೆ ತಕ್ಕ ಸಾಹಿತ್ಯವನ್ನು ನಾನು ಸೃಷ್ಟಿಸುತ್ತೇನೆ. ವಿಕ್ರಮ್, ಸತ್ಯಕ್ಕೆ ಕಾಲವಿಲ್ಲ, ಸತ್ಯ ಹೇಳಿ ಸತ್ತವರ ಸಮಾಧಿಗೆ ಬೆಲೆ ಇಲ್ಲ ಎಂದು ಹೇಳುತ್ತಾರಲ್ಲ, ಯಾಕೆ? ಯಾಕೆಂದರೆ ಸತ್ಯ ಹೇಳುವ ಸಾವಿತ್ರಿಗಿಂತ ಸುಳ್ಳು ಹೇಳುವ ಸುಳ್ಳಿಗೆ ಇಲ್ಲಿ ಬೆಲೆ ಜಾಸ್ತಿ ವಿಜಯ್. ಕೆಟ್ಟವರ ಕೆಟ್ಟತನಕ್ಕಿಂತ ಒಳ್ಳೆಯವರ ಕೆಟ್ಟತನದಿ ಕುಲಿಗೆಟ್ಟು ಹೋಗಿದೆ ಇಂದಿನ ಈ ಸಮಾಜ. ಇಂಥ ಸಮಾಜದಲ್ಲಿ ತುಂಬಿ ತುಳುಕುತ್ತಿರುವ ಈ ಜನರು ಅದೆಂಥ ನೀಚರು ಗೊತ್ತೇ? ವಿಶ್ವಕ್ಕೆ ಗುರುವಾಗಿ ಮೆರೆದ ಬಸವಣ್ಣನೆಂಬ ವ್ಯಕ್ತಿಯನ್ನು ಓಡಿಸಿದ ಜನ, ಸಂಗೊಳ್ಳಿ ರಾಯಣ್ಣ ಅಪ್ಪಣ ದೇಶ ಪ್ರೇಮಿಯನ್ನು ಶತ್ರು ಸೈನ್ಯಕ್ಕೆ ಹಿಡಿದುಕೊಟ್ಟ ಕೆಟ್ಟ ಜನ, ಜಾತಿ ಮೀರಿ ಸತ್ಯ ಸಾರದ ಕನಕದಾಸರನ್ನು ಕೇವಲ ಒಂದೇ ಒಂದು ಜಾತಿಗೆ ಮೀಸಲಿಟ್ಟ ಜನ, ಸಮಾಜದ ಸಮಾನತೆಗಾಗಿ ಸಂವಿಧಾನ ಬರೆದ ಬಾಬಾ ಸಾಹೇಬ್ ವಿಶ್ವವಿದ್ಯಾಲಯವನ್ನು ಅರ್ಥೈಸಿಕೊಂಡ ಜನ. ಅಂದಾಗ ಸತ್ಯ ಹೇಳಿ ಸತ್ತವರ ಸಮಾಧಿಗೆ ಇಲ್ಲಿ ಬೆಲೆ ಎಲ್ಲಿದೆ? ಇದೇ ಹೇಳು ವಿಜಯ್. ಖಂಡಿತ ಇಲ್ಲ ವಿಕ್ರಮ್, ಖಂಡಿತ ಇಲ್ಲ. ಸತ್ಯವಂತರ ಸತ್ಯಕ್ಕಿಂತ ಎತ್ತ ತಾಯ ಹುಡಿಪಿಚ್ಚುವ ಆಧಾರದ ಮಕ್ಕಳಿಗೆ ಇಲ್ಲಿ ಬೆಲೆ ಜಾಸ್ತಿ. ಪುರಾಣದ ಪುಟಗಳಿಗೆ ಕಟ್ಟುಕತೆಯನ್ನು ಕಟ್ಟಿ ಜಾತಿ ಎಂಬ ಜೈಲಿನಲ್ಲಿ ಕಟ್ಟಿ ಹಾಕಿದ್ದಾರೆ ಈ ಸಮಾಜದ ಜನರನ್ನು. ಅದರಿಂದ ಹೊರಬರಬೇಕಾದರೆ ತುಂಬಿರಬೇಕು ಕುತ್ತಿಗೆಯಲ್ಲಿ ಸತ್ಯ ಒಪ್ಪುವ ಗಂಡಸ್ತನ. ಅದಿಲ್ಲವಾದರೆ ತಪ್ಪದು ನಿಮ್ಮೆಲ್ಲರಿಗೂ ಧರ್ಮರಣ. ಇನ್ನು ಪ್ರಸ್ತುತ ವಿಷಯಕ್ಕೆ ಬರುವುದಾದರೆ, ಹೆಣ್ಣು ಸಮಾಜದ ಕಣ್ಣು. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ಅಂತಹ ಹೆಣ್ಣು ಇವತ್ತಿನ ಕಾಲದಲ್ಲಿ ಯಾವ ರೀತಿ ಬದುಕುತ್ತಿದ್ದಾರೆ ಅನ್ನೋ ರೀತಿ ನೀತಿಯನ್ನು ಬಾಯ್ಬಿಟ್ಟರೆ ಮಿಡಿಯುವ ನನ್ನಿ ಹೃದಯ ತಡೆಯಲಾಗದೆ ಮಡಿದು ಹೋಗುತ್ತೆ. ಮೈ ತುಂಬ ಸೀರೆ ಇಲ್ಲ, ಕೈ ತುಂಬ ಬಳೆ ಇಲ್ಲ, ಕಾಲಿಗೆ ಕಾಲುಂಗುರ ಇಲ್ಲ, ಹಣೆಗೆ ಸಿಂಧೂರವಿಲ್ಲ, ಮುಡಿಗೆ ಮಲ್ಲಿಗೆ ಇಲ್ಲ, ನಾಚಿಕೆಯಂತೂ ಮೊದಲೇ ಇಲ್ಲ. ಈ ಮಣ್ಣಿನ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯವನ್ನು ಹಿರಿಯರೆಲ್ಲ ಈ ಒಂದಾಗಿ ಯಾಕೆ ಮಾಡಿದ್ದಾರೆ ಗೊತ್ತಾಗುತ್ತೆ? ಹೆಣ್ಣಿಗೆ ಮೂಗಿನ ಮೇಲೆ ಕೋಪ ಜಾಸ್ತಿ ಅಂತ ಮೂಗುತ್ತಿ ಹಾಕುತ್ತಾರೆ. ತಾಳ್ಮೆಯಿಂದ ಸಂಸಾರ ನಡೆಸಿ ಒಂದಾಗಿ ಬಾಳಲೆಂದು. ಹೆಣ್ಣು
ಹೆಣ್ಣಿಗೆ ಚಂಚಲ ಸ್ವಭಾವ ಅಂತ ಕಾಲಿಗೆ ಕಾಲುಂಗುರ ಹಾಕುತ್ತಾರೆ. ಗಂಡನನ್ನು ಬಿಟ್ಟು ಮತ್ತೊಬ್ಬನಿಗೆ ಮೈ ಒಪ್ಪಿಸಬಾರದು ಅಂತ. ದುರಂಕಾರದ ತುಂಬಿದ ಹೆಣ್ಣಿಗೆ ಕಿವಿ ಕೇಳಿಸಲ್ಲ ಅಂತ ಕಿವಿ ಚುಚ್ಚುತ್ತಾರೆ. ತಾಳ್ಮೆಯಿಂದ ಸಂಸಾರ ನಡೆಸಲೆಂದು. ನೀರಲ್ಲಿ ಮೀನಿನ ಹೆಜ್ಜೆಯ ಶಬ್ದ ಬೇಕಾದ್ರೂ ಕೇಳಿಸುತ್ತೆ, ಆದರೆ ಹೆಣ್ಣಿನ ಹೆಜ್ಜೆಯ ಶಬ್ದ ಕೇಳಿಸಲ್ಲಂತ ಕಾಲಿಗೆ ಲಜ್ಜೆಯನ್ನು ಹಾಕುತ್ತಾರೆ. ಈ ಸಮಾಜದಲ್ಲಿ ಲಜ್ಜೆಗೆಟ್ಟು ಬದುಕಬಾರದು. ಹೆಣ್ಣು ಅಸಹ್ಯವಾಗಿ ವರ್ತಿಸಬಾರದು ಅಂತ ಮಾಂಗಲ್ಯ, ಅರಿಶಿನ, ಕುಂಕುಮ ಅನ್ನೋ ಆಭರಣ ಹಾಕುತ್ತಾರೆ. ಹೆಣ್ಣು ಸಮಾಜದಲ್ಲಿ ಸೂಳೆಯಾಗಿ ಬದುಕಬಾರದು ಅಂತ. ದಟ್ ಈಸ್ ದ ಇಂಡಿಯನ್ ಕಲ್ಚರ್. ಅಂದರೆ ಇದು ನಮ್ಮ ಸಂಸ್ಕೃತಿ. ಇದೆಲ್ಲವನ್ನು ಬಿಟ್ಟು ಅಂಗ ಕಾಣುವಂತೆ ಲಂಗ ಹಾಕಿ ಬೀದಿಯಲ್ಲಿ ನಿಂತು ಬಾಯಿ ಪಡೆದುಕೊಂಡರೆ ಪ್ರಯೋಜನವಿಲ್ಲ. ಹೆಣ್ಣು ಹೆಣ್ಣಾಗಿ ಬದುಕಬೇಕು. ಮನೆತನದ ಮರ್ಯಾದೆಗೆ ತಲೆ ಬಾಗಿ ನಡೆಯಬೇಕು. ಅವಳೇ ನಿಜವಾದ ಹೆಣ್ಣು ಕುಲದ ನಾರಿ. ಅಂತಹ ಹೆಣ್ಣನ್ನು ಆ ಶಿವನ ಪಕ್ಕದಲ್ಲಿ ಕುಳಿತ ಪಾರ್ವತಿಗೆ ಸಮಾನ ಎಂದು ನುಡಿದರು ಈ ಗಂಧದ ಗುಡಿಯ ಕಾಳ ನಾಯಕರು. विजय, बात करने के लिए टाइम बहुत है. जो रचना जाएंगे, दूसरा काम बाकी है. ರೇ ಅರ್ಜುನ್ ರೆಡ್ಡಿ, అడవిలో సింహం ఉంటుంది, చూడుగాడలో పాము ఉంటుంది. నీ గుండెల దమ్ముంటే అదే పీకోరే కొంగన కొడక. वाटिका शांपू है ಕಲೆಡಿ ಅಂದು ಕಾಲೇಜಿನಲ್ಲಿ ನಾನು ಬರೆದ ಪ್ರೇಮ ಪತ್ರಕ್ಕೆ ಮರು ಉತ್ತರವಾಗಿ ನನ್ನ ಎಲ್ಲರ ಮುಂದೆ ಉತ್ಸಾಹಂತೆ ಹೊಡೆದು ನನ್ನ ಬಟ್ಟೆ ಬಿಚ್ಚಿ ನನ್ನ ಗಂಟೆ ಹೊಡೆದೆ ಅಲ್ಲ ತೂ ಅವಲ್ಲ ನನ್ನ ಕೆನ್ನೆಗೆ ಹೊಡೆದೆ ಅಲ್ಲ. ನೋಡುತ್ತಿರು ಮಗನಿ, ಅಮಾವಾಸ್ಯೆಯ ಕತ್ತಲಲ್ಲಿ ನಿನ್ನನ್ನು ರೇಪ್ ಮಾಡಿ ಹುಣ್ಣಿಮೆಯ ಬೆಳಗಿನಲ್ಲಿ ನಿನ್ನ ಕೊರಳಿಗೆ ತಾಳಿ ಕಟ್ಟದಿದ್ದರೆ ನನ್ನ ಹೆಸರು ತೆಗಿನಿಂದ ಎದ್ದು ಬಂದ ಜಗನೇ ಅಲ್ಲ. ಓಹೋ, ನಾನು ಬಯಸಿದ ಬೆಳ್ಳಕ್ಕೆ ಗರಿಬಿಚ್ಚಿ ಹಾರುತ್ತಾ ಇತ್ತ ಕಡೆ ಬರುತ್ತಿದೆಯಲ್ಲ. ಬರಲಿ, ಸುತ್ತಮುತ್ತ ಯಾರು ಇಲ್ಲ. ನಾನು ಹೊಟ್ಟೆ ತುಂಬ ಊಟ ಮಾಡೇ ಬಂದಿದ್ದೇನೆ. ಅವಳನ್ನು ಒಂದು ಕೈ ನೋಡೇ ಬಿಡುತ್ತೇನೆ. ಹಂಗ ಮುಂದೆಲ್ಲ ಕಾಯಿ ಮರ ಸಾಕಾಗಿ ಹೋದ ನನ್ನ ಜನ ಮಾಡ್ತೀನಿ. ಇಲ್ಲೇ ಯಾವುದೋ ಒಂದು ಬಂದು ನಿಂತಿದ್ದಲ್ಲ ಅಂತೀವಿ. ಟಮಾಟಿ ಕೆಂಪು ಕೆಂಪು ಅಕ್ಕನ ಮಗಳ ಕಾಸ ಮಾಡಲ ಮೋಸ ಮಾಡಿದ ಮೋಸ ಮರೆಯ ಮೋಸ. ಅಕ್ಕನ ಮಗಳ ಕಾಸ ಮಾಡಲ ಮೋಸ ಮಾಡಿದ ಮೋಸ
ನನ್ನ ಆಸೆದು ಹುಟ್ಟೇಟ ನಾನು ನಮ್ಮ ಅಪ್ಪನ ಮಗ. ಯಾವನ್ಲೇ ಅವ ನಿಮ್ಮ ಅಪ್ಪ ಅಂತೀನಿ ಗೊದ್ದಪ್ಪ ಎತ್ತಲ ಮನೆ ಗೊದ್ದಪ್ಪ ಅಲಿಯೋಸ್ ಬೂದ್ಗಂಡ. ಬೂದ್ ಗಂಡಸರು ಅಂದ್ರ ನೀನಾನ? ಏ ನಿಮ್ಮಪ್ಪ ಬೂದ್ ಗಂಡರಾಗ್ಲಿ ಇಲ್ಲ ನೀ ಹಾಂಡ್ಯರ ಕೂಲಿಯರಾಗ್ಲಿ ನಮಗೆ ಮಂಡ್ಯದ ಗಂಡರಾಗ್ಲಿ ಅದು ತಗೊಂಡು ನಾನು ಏನು ಮಾಡಕ್ಕಿದೀನಿ ನೋಡು. ಈಗ ಮರ್ಯಾದಿಂದ ನಾನು ಯಾಕೆ ನಿಲ್ಲಿಸಿದ ಕಾರಣ ಹೇಳ ಮಗು. ಏಯ್ ಕಾರಣ ಕೇಳ ಮಂಗ್ಯನ ಮಗಳೇ. ಮಗನ ನಿನಗೆ ಕಾರಣ ಹೇಳದ ಕೂರಕ್ ನಾನು ಮನ್ನಪ್ಪ ರಾಜ ಅವನ್ ಮಾಡಿ ಅಲ್ಲ ಜಗ ನಿಂದ ಎದ್ದು ಬಂದ ಜಗ ಈಗ ನನ್ನಿಂದಲೇ ಹಾಳಾಗಬೇಕು ಈ ನಿನ್ನ ಶೀಲ ಬಾರ. ಅಯ್ಯೋ ಅಪ್ಪ ನಾನು ಗಂಟೆ ಮೂರ್ದೆ ಕೆಳಗೆ ಜೋತ್ ಯಪ್ಪ. ಏನ್ ತಿಳ್ಕೊಡ್ರಿ ನಂದ ಇಪ್ಪತ್ತು ತಿಳ್ಕೊಡ್ರಿ ಉಲ್ಟಾ ಕಾಲಿಗೆ ಉಲ್ಟಾ ನಾವು ಯಾವ್ದಾರ ಹುಡುಗಿ ಜಾಲಿಯಾಗಿ ಬಂತ ಕರೆದ್ರ ನಾನು ಹೆಂಗ್ ಮಾಡು ಅಪ್ಪ. ಹಿಂಗಾದ್ರೆ ಓದ್ಕೊಂಡು ಗೋದ್ನಪ್ಪನ ಮರದೆ ಒಂಟೊಂಟೆ ಹಳೆಗೆ ಗೊತ್ತಲ್ಲ ಯಪ್ಪ. ನಾನು ಹಂಗಾತ ಮಲಗಿಸಿ ಬಾಯಾಗ ಇಟ್ಲರು ಅಪ್ಪ. ಇನ್ನೇನ್ ಇಡ್ತೀವ ವಾಯವ ನಿಂದ ಕರ್ವ ಓದಕ್ಕಾಯ್ತಲ್ಲ ನಿಂದ ಚಾಪ ಇಲ್ಲ. ಹಿಂಗ ಬಾ ಮಗನ ದಾರಿಗೆ ನೋಡಿಲೆ ಇದ ಒಂದ್ ಸದ ನನ್ನ ರೇಪ್ ಮಾಡಕ್ ಬರ್ತೀನಿ ಅಂತ ಹೇಳಿ ತಪ್ಪು ಕೆಲಸ ಮಾಡಿನಿ. ಇನ್ನೊಮ್ಮೆ ಅಪ್ಪಿ ತಪ್ಪಿ ಈ ದಾರಿ ಒಳಗ ನೀ ಏನ ಕೋಟಿ ಮಗನ ನಿಂದ ಐತಲ್ಲ ಬಾಗಲ್ದಾಗ ಅದರ ಬರಬ್ಬರಿ ಐತಲ್ಲ ನಮ್ಮ ಅಪ್ಪನ ಬದಲಿ ಗೂಟ ನೆನಪೈತೇನ ಅದು ತಗೊಂಡು ನಿನ್ನ ಬಲಿಗೆ ಹೊಳ್ಳಿ ಹಾಕಿ ಯವ್ವ ಬೇಡವ ಯವ್ವ ನನಗ ನಿಂದ ಸಾಕಾಗೈತಿ. ಇನ್ನು ನಿಮ್ಮ ಅಪ್ಪಂದ ಏನು ಇಟ್ಕೊಂಡು ಹೋಗ್ತೀವಿ. ಆದ್ರೆ ಹುಡುಗಿ ನನ್ನ ಮನಸ್ಸಿಗೆ ಬಹಳ ನೋವು ಮಾಡಿದೆ. ಅಲ್ಲಿ ಕಾಲೇಜ್ನಾಗ ಮಾಡಿದೆ ಅವರೆಲ್ಲರ ಮುಂದೂ ಮರದಿ ಹೋತ. ಇವತ್ತು ಇಲ್ಲಿ ಕುಂತಾರಲ್ಲ ಇವ್ರ ಮುಂದೂ ಮರ್ಯಾದೆ ಹೊಡೆದಿ. ಇಂಥ ಮಾಡಿ ಜೀವನ ಹಿಡ್ಕೊಂಡು ಹೊದ್ಕೋದಕ್ಕಿನ್ನ ಕಲ್ಯಾಣಿ ಯಾಕ ಸಾಯದ ವಾಸ ಅನ್ಸುತ್ತಾ. ನಾನು ಇನ್ನ ಸಾಯಕ್ ಹೋಗಿ ನಾವು ಅಲ್ಲ ಅಲ್ಲ ನೀ ಅಲ್ಲೇ ನೋಡ್ದಂಗ ಅನ್ಸಾತಿದ್ದಲ್ಲ. ಅಲ್ಲ ನೀ ಏನಂದಿಲ್ಲ ನಮ್ದು ಕಾಲೇಜ್ ದಾರಿ ಕಾಲೇಜ್ನಾಗ ನಾವು ಹೊಡ್ಸ್ಕೊಂಡಿದ್ವಿ ಅಂತಂದಿಲ್ಲ ಅಂದ್ರ ನೀನು ಆ ದ್ಯಾಮವನ್ ಮಗ. ಓರ್ವೇ ಯವ್ವ ಅದ ತೆಗಿನ ಮನಿ ದ್ಯಾಮವನ್ ಮಗ ಜಗ್ಗ. ಮೆಣಸಿನಕಾಯಿ ಇಟ್ಟೋದೀನಿ ಅಲ್ಲ ಕಾಲೇಜ್ ಇದ್ದಾಗ ಕಾಲೇಜ್ ಬಿಟ್ಟು ತಿರುಗಿ 3 ವರ್ಷ ಆತ ಅವಾಗಿದ್ದು ಹೊಡ್ಸ್ಕೊಡ್ತು. ಈಗ ನಾನು ಕಂಡು ಹಿಡಿದು ಎಲ್ಲ ಮಾತಾಡಕತ್ತೆ ಭಾರಿ ಗೇಟ್ ಪಾನಿ. ಅಲ್ಲ ಈಗ ನೀ ಕಾಲೇಜ್ ಬಿಟ್ಟ ಮ್ಯಾಗ ಇಷ್ಟೆಲ್ಲ ಮಾತಾಡಕತ್ತೆ ಅಂದ್ರ ಕಾಲೇಜ್ ಹೊರ್ಕೊಂಡು ಮುಗೀತು. ಈಗ ಮುಂದೆ ಹೆಂಗ್ ನಡೀತು ನಿನ್ ಜೀವನ ಅಂತೀನಿ. ಹಳೇದೆಲ್ಲ ಹಾಳಾಗಿ ಹೋಗ್ಲಿ ಅದನ್ನ ಹೇಳೋ ಶಕ್ತಿ ನನಗಿಲ್ಲ. ಉಚ್ಚನಾಗಿ ಬಡ್ದಂಗ್ ಬಡ್ದೀನಿ ಉಚ್ಚನಾಗಿ ಬಡ್ದಂಗ್ ಬಡ್ದೀನಿ. ಆರಾಮಾಗಿ ನಾಳೆ ಬರ್ತೀನಿ ಓಕೆನಾ. ಈಗಿದ ಖುಷಿ ಒಳಗೆ ಏನಾರ
ಬಾಯಿಲ್ ನಮ್ಮ ತಲಪ್ಪ ಅಂತ ನೋಡಲ್ಲ ಅಲ್ಲಿ ನೋಡಲ್ಲ ಒಬ್ಬ ಇಬ್ರು 3 ಮಂದಿ ಅದಾರ. ಅದ್ರಾಗ ಅಷ್ಟು ಹೆಸರು ಯಾರೂ ಇಲ್ಲ. ಕಲ್ಲಪ್ಪನ ಬಾಳ ಅಜ್ಜ 8 ಮಂದಿ ಹಣ್ಣು 8 ಮಂದಿ ನಾ 7 ಮಂದಿ ಅಂತೀನಿ. ಇನ್ನೊಂದಲ್ಲಿ ಇನ್ನೊಂದ ನನ್ನ ಅಪ್ಪನೇನು ಸರ್ಗ ಇಲ್ಲ. ನೀನು ಬರೀ ಡಿಜಿ ಮಾಡಿದೀನಿ, ನಾನು ಓಡ್ರು ಹೇಳಿದ್ವಿ. ಓಡ್ರು ಬಿಡು ಹೋಲಿ ಒಂದು. ನೀನು ನೋಡ್ರಿ ಕಲೆಕ್ಷನ್ ಕೊಡಕ್ಕೆ ನಾನ ಅಯ್ಯೋ ನನ್ನ ಸೋತಾಡ್ತೀನಿ. ಹೆಂಗ್ ಕಲೆಕ್ಷನ್ ಕೊಡ್ಬೇಕಂತ ಬಿಡು. ಆಯ್ತು ನಾನು ಬರ್ತೀನಿ ಲಂಬೆಯ ಹೋಗ ನೀನು ಸೋಚಿ ಎಲ್ಲಿ ಹೋಗ್ತೀರಿ ಎಲ್ಲ ಬದಲ ನನ್ನ ಕೈಗೆ ಕಂಡ ಯಾರು ಏನೇ ಹೇಳ್ಬೇಡ್ರ ಸುಮ್ಮನೆ ನಿಂತಿರ್ತೀನಿ. ಎದೆ ಜಲ್ಲನೆ ಹೂವಿನ ಬಾಣ ಬರ್ತೀನಿ ಕೇಳ ಹುಡುಗಿ ಬೇಡತಿ ಬಂಗಾರ ಬಳಿಯ ಸಿಂಗಾರ ಸಾಕಾರ ಕಲ್ಯಾಣಿ ಯಾರು ಇಲ್ಲಿ ಜಗದಾಗ ಒಬ್ಬಕ್ಕೆ ನಿಂತಿ ಅಂದ್ರ ಈ ನಿನ್ನ ಸ್ವಾತಂತ್ರ್ಯ ಮಾಡೋ ದಾರಿನ ಕಾಯಕತ್ತಿ ಹೌದಲ್ಲ? ಮತ್ತೆ ನಾ ಯಾರ ದಾರಿ ಕಾಯಕ್ ಹೋಗ್ಲಿ? ನಿನ್ ದಾರಿನ ಕಾಯಕತ್ತಿದೆ. ನೀನ್ ಯಾವಾಗ ಬರ್ತಿದ್ದ ದಾರಿ ಕಾದ್ ನನ್ನ ಜೀವ ಸಣ್ಣಗಾಗತ್ತಿತ್ತು ಮಾವ, ಸಣ್ಣಗಾಗತ್ತಿದ್ದ. ಆದ್ರೆ ಇಷ್ಟು ಲೇಟ್ ಆಗಿ ಬಂದಿಯಲ್ಲ, ನನ್ ಬಹಳ ಮನ್ಸಿಗೆ ನೋವು ಆತು. ಯಾಕೆ ಬಿಡ್ತಿಲ್ಲ ನನ್ನ ಟ್ಯೂಬ್ಲೈಟ್ ಸುಗಾಡ್ಯಾಗ ಒಂದು ಗುಂಡಿ ತೆಗೆದಿತ್ತು, ಅದಕ್ಕೆ ಸ್ವಲ್ಪ ಲೇಟ್. ನಮ್ಮಿಬ್ಬರು ಮದುವೆ ಮಾಡ್ಕೊಳಕ್ ಬೇಕಲ್ಲ ನೋಟು, ಅದಕ್ಕೆ ಇವತ್ತು ಕಷ್ಟಪಟ್ಟು ದುಡಿಯಕತ್ತೀನಿ. ಅಯ್ಯೋ ನನ್ನ ಮಾವ, ನಮ್ಮ ಸಂಬಂಧ ಇಷ್ಟು ಕಷ್ಟಪಡಕತ್ತೀನೋ ಮಾವ. ಅಲ್ಲ, ನನ್ನ ಮದುವೆ ಆಗ್ಬೇಕಂತೇಳಿ ಹಗಲು ರಾತ್ರಿ ಈ ನಮೂನಿ ದನಾದುರಂಗ್ ದುಡಿಯಕತ್ತೀನಿ. ನಿನ್ನ ಈ ಕಷ್ಟ ನನ್ನ ಕೈಲಿ ಮಾತ್ರ ನೋಡಕ್ಕಾಗತ್ತಿಲ್ಲೋ ಮಾವ, ನೋಡಕ್ಕಾಗತ್ತಿಲ್ಲೋ ಮಾವ. ಆತ ಮಾವ, ನೀ ಇಷ್ಟು ಕಷ್ಟಪಡ್ತೀಯ ಅಂದ್ಮೇಲೆ ಇನ್ನು ಮುಂದೆ ನಿನ್ನ ಮದುವೆ ಹಾಕಿನೋ ಮಾವ. ನೆನ್ಬಿಟ್ರಿ ಯಾರು ಆಗ್ಲಿಲ್ಲ ಅಂದ್ರ ಕೇಳಾರ ಯಾರು? ನೋಡಿಲಿ ಚಾಕು ಚುಚ್ಬಾರ್ದು ಜಾಗ ಚುಚ್ಚಿಂದಂಗ ನೀನ್ ಗೋಣಿ ಚಿಲ್ಕ ತುಂಬ್ತೀನಿ. ಚಾಕು ಐತಿಲ್ಲ ಒಳಗ ತುರ್ಕೋ ಮಾವ, ತುರ್ಕೋ. ನೋಡಿದ್ರೆ ಎದರಿಕೆ ಆಗುತ್ತೋ ಮಾವ, ಒಳಗಿಟ್ಕೊರೋ ಮಾವ, ಒಳಗಿಟ್ಕೋ. ನಿನ್ನ ಮದುವೆ ಹಾಕಿನೋ ಮಾವ, ನೀ ಚಾಕು ಇಟ್ಕೊಳಕ್ಕಿಂತ ಮುಂಚೆ ಬಿಸಿಲಾಗ ಬೆಳಕ್ ಬಂದು ನನ್ನ ಬೌಡಿ ಬಹಳ ಹೀಟ್ ಆಗೈತಿ. ಕಚ್ಚಿ ಒಂದು ಮುತ್ತರ ಕೊಡುಬಾ, ಆ ಮುತ್ತಿನ ಹೊರ್ತಕ್ಕ ನನ್ನ ತೆರಿ ತಿರುಗಿ ನೆಲ ಬಿದ್ದಿರ್ಬೇಕು. ಬ್ಯಾಡ ಮಾವ, ಬ್ಯಾಡ, ನಂಗ ನಾಚಿಕೆ ಆಗುತ್ತೋ ಮಾವ, ನಾಚಿಕೆ ಆಗುತ್ತ. ಈಗೇನು ಸರಳ ಬಂದು ಕೊಡ್ತೀವೋ ಏನು ಚಾಕತ್ತು ಒಂದು ಚುಚ್ಚಿ ಗೊಂಚು ತುಂಬ ಹೋಗಲಾಗಿಟ್ಟು ಮಾವ ಮಾಡ್ಕೊಂಬರ ಚಾಕು ತೋರ್ಸ್ ನನಗ ಮಾಡ್ಸಕತ್ತಿ. ನೀನು ನೋಡ್ತೇನೆ ಮುತ್ತು ಕೊಡ್ತೀನಂತ, ಅದಕ್ಕಿಂತ ಮುಂಚೆಗೆ ಒಂದು ಹೊತ್ತು ಬೀಳೋ ಒಂದು ಸಾಂಗ್ ಹಾಕು ಮಾವ. ನೀನು ಕೊಟ್ಟ ಮುತ್ತಿಗೆ ನನ್ನ ಸಿಟ್ಟೆಲ್ಲ ಹೋಗಿ ಈಗ ಪ್ರೇಮ್ ಕವಿ ಆಗಿದ್ದೀನಿ. ಬಾಬಾ ಮತ್ತೆ ತಡ ಇರೋ ಹುಡುಕಿನಾಗ ಹೊಡಿ ಒಂದು ಬದನೆ ಗೂಟ.
ಮೊದಲಿಗೆ ಊಟ ಅದು ಏನ್ ತಗೋತೈತಿ ನಾನು ನೋಡ್ಲಕ್ಕ ಶುರು ಮಾಡಿ ಕುಣಿದಿದ್ದು ಸಾಕು. ಆ ಗೋಣಿ ಚೀಲದಾಗ ಸತ್ತರ ಕಾಯದ ಅವನು ತಗೊಂಡು ಮನೆಗೆ ಹೋಗು, ಬೇಸಿ ಗಮ 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 ಅಂತಗ ಕೊಬ್ಬರಿ ಸಾರು ಮಾಡು. ಇವತ್ತು ರಾತ್ರಿಗೆ ನನ್ನ ಊಟ ಕೊಬ್ಬರಿ ಸಾರು ನೆನಪಾಕೋಡು. ಇವತ್ತು ಊಟಕ್ಕೆ ಹೋಗಿದ್ದೆಲ್ಲ ಯಪ್ಪ, ಆ ಶ್ರೀಕಾಂತ್ ಅಣ್ಣ ಏನೋ ಮಸ್ತ್ ಕೊಬ್ಬರಿ ಸಾರು ಮಾಡಿದ್ದು. ಹೇಳಕ್ ಬಾಯಾಗ ನೀರು
ಬರ್ತೈತಿ ಒಂದು ತಿಳಿಯಂಗಿಲ್ಲ ನೋಡಮ್ಮ. ಆಯ್ತಮ್ಮ, ನೀ ಹೇಳ್ದಾಗ ಆ ಶ್ರೀಕಾಂತನ ಕಡೆ ಕೊಬ್ಬರಿ ಸಾರಿಗೆ ಇನ್ನೇನು ಕೇಳ್ಕೊಂಡು ನಾನು ಮಾಡ್ಕೊತೀನಿ. ಹೋಗ್ಬಿಡ್ಲಿ ಮಾವ. ಟಾಟಾ, ಬಾಯ್ ಬಾಯ್, see you. ಅಯ್ಯಯ್ಯೋ, ಈ ಚಾಕು ಆಡೋ ಮುಂಚೆಕ್ ಏನಾರ ಗೊತ್ತಾಗಿತ್ತಂದ್ರ ಈ ಡಗ್ಲಾಸ್ ಗಾಡಿ ಬಿಟ್ಟು ಬೇರೆ ಗಾಡಿಗಾರ ಡೀಲ್ ಮಾಡ್ತಿದ್ನಲ್ಲ. ಹೋಗ್ಲಿ ಬಿಡ ನೋಡಿ, ಈಗ ಏನಾಗೈತೆ ಇನ್ನು ಮುಂದೆ ನೋಡ್ರಿ ಈ ಕಲ್ಯಾಣಿ ಆಟ ಹೆಂಗ್ ಆಡಿಸ್ತೀನಿ ಅಂತ. ಮಕ್ಕ ಅಂದ್ರೆ ಮಕ್ಕಬೇಕು, ಭಕ್ಕ ಅಂದ್ರೆ ಬಗ್ಗಬೇಕು, ಕಾಲು ಬೆಳಕ್ರಿ ಅಂದಂಗ. ಇವತ್ತು ಆ ಕಲ್ಯಾಣಿ ವಿಷಯ ಹೋಗ್ಲಿ. ಇವತ್ತು ನಮ್ಮ ಮನೆ ಮಗ್ಗಲ್ದಾಗ ಒಬ್ಬ ಮೀನ್ರಿ ನಿಗರ್ಕೊಂಡು ಮೂನ್ಯಾಗ ಹಳ್ಳಿ ಇಟ್ಕೊಂಡ ಕುಂತಾನ. ಅವನ್ ಹೆಣಕ್ಕೆ ಏನಾರ ಹಲಗಿ ಬಾರಿಸಿ ಗುಂಡಿ ತೆಗದ್ರ ಸ್ವಲ್ಪ ರೊಕ್ಕ ಬರ್ತಾವಲ್ರಿ, ಅದ ರೊಕ್ಕ ತಗೊಂಡು ಫುಲ್ ಕುಡ್ದು ಆ ಕಲ್ಯಾಣಿ ಮನೆಗೆ ಹೋಗಿ ಬೆಳತನಕ ಕಬಡ್ಡಿ ಆಡಿ ಪಾಯಿಂಟ್ ತೋಡ ಬರ್ತೀನಿ. ಕೋರ್ಬೇಕ್ರಿ ಅಮ್ಮ ಕುದರ್ಗಳಮ್ಮ. ಪುಣ್ಯಕೋಟಿಯ ಕಥೆಯ ಒಳಗೆ ತಾಯಿ ಮಗುವಿನ ಪ್ರೀತಿ ಒಳಗೆ ಅಮರವಾಯಿತು ಇತಿಹಾಸದ ಪುಟದೊಳಗೆ. ಅದೆಂಥ ಕತೆ! ಚಿಕ್ಕ ವಯಸ್ಸಿನಲ್ಲಿ ಕೇಳಿದ ಕತೆ ಇಂದು ಈ ತಲೆಯಲ್ಲಿ ಜೀವಂತವಾಗಿದೆ ಎಂದರೆ ಈ ಕತೆ ಬೆರೆದ ಕೈಗಳಿಗೆ ಪ್ರಶಸ್ತಿ ಕೊಡಲೇಬೇಕು. ಮತ್ತೆ ಬರುವೆನೆಂದು ಹುಲಿಗೆ ಮಾತು ಕೊಟ್ಟು ಕಂದನಲ್ಲಿಗೆ ಹೋಗಿ ಮೊಲೆಯಾಲನ್ನು ಕುಡಿಸಿ ಕೊಟ್ಟ ಮಾತಿಗೆ ತಪ್ಪದೆ ಹುಲಿ ಮುಂದೆ ಬಂದು ನಿಂತು ಕಂಡವಿದೆಕೋ ಮಾಂಸವಿದೆಕೋ, ಗುಂಡಿಗೆಯ ಬಿಸಿ ರಕ್ತವಿದೆಕೋ, ಚೆಂಡ ವ್ಯಾಘ್ರನೆ ನೀನಿದನ್ನೆಲ್ಲವನ್ನುಂಡು ಸಂತಸದಂಗಿರಿ ಎಂದು ಪುಣ್ಯಕೋಟಿ ನುಡಿಯಿತು. ಆ ಪುಣ್ಯಕೋಟಿಯ ಮಾತನ್ನು ಕೇಳಿ ವ್ಯಾಘ್ರನ ಕಣ್ಣಲ್ಲಿ ಕಣ್ಣೀರು ತುಂಬಿ ನಿನ್ನಂತ ಪುಣ್ಯಕೋಟಿಯನ್ನು ಕೊಂದು ತಿಂದರೆ ಮೆಚ್ಚನ ಪರಮಾತ್ಮನು ಎಂದು ಹೇಳಿ ಬೆಟ್ಟದಿಂದ ಹಾರಿ ಸತ್ತು ಹೋಯಿತು. ನಿಜಕ್ಕೂ ಕಳನಾಯಕನ ಕಣ್ಣಲ್ಲಿ ಕಣ್ಣೀರು ತರಿಸುವ ನೀತಿ ಇದು. ಧನಿಗಳೇ, ನೀವು ಹೇಳಿದ ಕಥೆಯನ್ನು ಕೇಳಿ ಬೆಟ್ಟದಿಂದ ಪ್ರಾಣ ಬಿಡುವ ಪ್ರಾಣಿಗಳು ಈಗ ಆ ಕಾಡಿನಲ್ಲಿ ಯಾವುದೂ ಇಲ್ಲ. ಒಂದು ವೇಳೆ ಇವತ್ತು ಅದೇ ಪುಣ್ಯಕೋಟಿ ಆ ಕಾಡಿನೊಳಗೆ ಹೋಗಿದ್ದೇ ನಿಜವಾದರೆ ಕ್ಷಣಾರ್ಥದಲ್ಲಿ ರಕ್ತ ಕುಡಿದು ಪ್ರಾಣ ತೆಗೆಯದೆ ಬಿಡಲಾರದು ಆ ಕಾಡಿನ ಹುಲಿ. ಯಾಕೆಂದರೆ ಹಸಿವಿಗಿಂತ ನೀತಿಯೇ ಮುಖ್ಯ. ಅದು ಒಂದು. ನೀತಿಗಿಂತ ಹಸಿವೇ ಮುಖ್ಯ. ಇದು ಇಂದು. ಕತ್ತಲಲ್ಲಿ ತಪ್ಪು ಹೆಜ್ಜೆ ಹಾಕುವುದು ಸಹಜ, ಆದರೆ ಬೆಳಕಿನಲ್ಲೂ ತಪ್ಪು ಹೆಜ್ಜೆ
ಹಾಕುತ್ತಿರುವನು ಇವತ್ತಿನ ಮನುಜ. ವಿರಾಜ್ ಅದಕ್ಕೆ ತಾನೇ ಧರ್ಮ ಕರ್ಮಗಳನ್ನು ಮರೆತು ಪರಮ ನೀಚನಂತೆ ಬದುಕುತ್ತಿರುವುದು. ಸಿಕ್ಕ ಹೆಣ್ಣುಗಳ ಶೀಲವನ್ನು ಸಿಕ್ಕಂತೆ ಕುಕ್ಕಿ ಕುಡಿದು ತಿನ್ನುವ ಈ ಬಡ ಭಿಕಾರಿಗಳ ತುತ್ತನ್ನು ಕಾಲಿನಿಂದ ಹೊತ್ತು ಮಾಡಬಾರದ ನೀಚತನವನ್ನು ಮಾಡಿದರೂ ಅದನ್ನು ಕೇಳುವ ಗಂಡು ಈ ಊರಲ್ಲಿ ಯಾರೂ ಇಲ್ಲ. ಅಂತ ಗಂಡು ಇನ್ನು ಹುಟ್ಟಿಲ್ಲ, ಹುಟ್ಟೋದು ಇಲ್ಲ. ಅಂದಾಗ ನಾನೇ ಸರ್ವಾಧಿಕಾರಿ ಈ ಊರಿಗೆಲ್ಲ. ಸರ್ವಾಧಿಕಾರಿ ಯಾರು? ನೀನ ಅಲ್ಲಲೇ ಭಿಕಾರಿ ನೀನು. ಲೇ ಮಾಡಿ ತೋರಿಸಬೇಕಾ ನಿನ್ನ ಸಾವಿನ ಮೇಲೆ ಸವಾರಿ? ಸಾವಿನ ಮೇಲೆ ಸವಾರಿ ಮಾಡುವ ಮುನ್ನ ನಿನ್ನ ದೇಹವನ್ನು ಮಣ್ಣಲ್ಲಿ ಮಣ್ಣು ಮಾಡುತ್ತಾನೆ ಈ ಮಣ್ಣಿನ ಮಗ. ಮಣ್ಣಿನ ಮಗ? ಹಾಗಾದರೆ ನಾವೇನು ಬೆಂಕಿಯಲ್ಲಿ ಹುಟ್ಟಿದವರೇ? ಸುಮ್ಮನೆ ಅರ್ಥವಿಲ್ಲದ ಮಾತನ್ನು ಮಾತನಾಡಿ ನಮ್ಮನ್ನು ರೊಚ್ಚಿಗೆಪ್ಪಿಸಬೇಡಿ. ಹೇಳಲೇ, ಯಾರು ನೀವು? ಏನು ಬೇಕು ನಿಮಗೆ? ಅಷ್ಟೇ ತಾನೇ, ನನ್ನ ಹೆಸರು ಸೂರ್ಯ ಪ್ರಕಾಶ ಅಂತ. ಇವನು ನನ್ನ ಒಡ ಹುಟ್ಟಿದ ತಮ್ಮ ವಸಂತ. ಮಾತಿಗಿಂತ ಕೆಲಸವೇ ಹೆಚ್ಚಾಗಿ ಮಾಡುತ್ತಾನೆ. ಒಂದು ವೇಳೆ ಇವನ ಜೊತೆ ನಾನು ಇಲ್ಲಿಗೆ ಬರದೆ ಹೋಗಿದ್ರೆ ಇಷ್ಟೊತ್ತಿಗೆ ನಿಮ್ಮಿಬ್ಬರ ರುಂಡ ನನ್ನ ಕಾಲಕ್ಕೆ ಬಿದ್ದಿತ್ತು. ಲೇ ಮುದಿಯ, ನಮ್ಮಿಬ್ಬರ ರುಂಡವನ್ನು ಕತ್ತರಿಸುವ ಗಂಡು ಇನ್ನು ಈ ಬ್ರಹ್ಮಾಂಡದಲ್ಲಿಯೇ ಹುಟ್ಟಿಲ್ಲ. ಗಂಡೆತ್ತಿ ಬಂದವರನ್ನು ಬೆಂಡೆತ್ತನೆ ಬಿಡುವುದಿಲ್ಲ ಈ ಪುಂಡ ಪ್ರಚಂಡರು. ಅಂದಾಗ ಆ ನಿನ್ನ ತಮ್ಮನ ಕೈಯಲ್ಲಿರುವ ಕೊಡಲಿಯನ್ನು ನೋಡಿ ಹೆದರಿ ಬಿಡುತ್ತೇವೆ ಎಂದು ತಿಳಿದುಕೊಂಡಿರುವೆಯ ಮಗನೇ? ಜೋರಾಗಿ ಕೆಮ್ಮಿದರೆ ತಡೆದುಕೊಳ್ಳುವ ಶಕ್ತಿ ಇಲ್ಲ. ನಮಗೆ ಸವಾಲ್ ಹಾಕುತ್ತೀಯಾ ಬೆಪ್ಪ? ಲೇ ಪರದೇಸಿ, ತೊಡೆ ತಟ್ಟಿ ನಿಂತರೆ ಬಲ ಭೀಮನನ್ನೇ ಮೀರಿಸುವ ನನ್ನ ಹಣ್ಣನಿಗೆ ಮುದಿಯ ಎಂದು ಕರೆಯುವಿ ಎನ್ನಲೇ ಚಂಡನ ಮಗನೇ. ಸರಿ, ಹಾಗಾದರೆ ಬಾ, ನಿನ್ನ ತಂದೆಯ ರಕ್ತಕ್ಕೆ ಎಷ್ಟು ಶಕ್ತಿ ಇದೆ ಎಂದು ನಾನು ನೋಡೇ ಬಿಡುತ್ತೇನೆ. ಬೇವರ್ಸಿನ ಮಗನೇ, ನನ್ನ ತಂದೆಯ ರಕ್ತಕ್ಕಿರುವ ಶಕ್ತಿ ನೋಡಬೇಕಾ? ಹಾಗಾದರೆ ಮತ್ತೇಕೆ ತಡ? ಬಾರಣ. ಲೇ ಸೂರ್ಯ ಪ್ರಕಾಶ್, ಈಗ ನಾನು ಇಲ್ಲಿ ಇಲ್ಲ ಎಂದಿದ್ದರೆ ನಿನ್ನ ತಮ್ಮನ ಕತೆಗೆ ಇಲ್ಲೇ ಮುಕ್ತಿ ಸಿಗುತ್ತಿತ್ತು. ಸರಿಯಾದ ಆಗಿರಲಿ. ನೀವಿಬ್ಬರು ನನ್ನ ಮನೆಗೆ ಬಂದ ಕಾರಣವೇನು? ಏ ಕಚಡ, ನನ್ನ ಮಗನ ಶ್ರೀಮಂತ. ನೀನಿರುವುದಕ್ಕೆ ನನ್ನ ತಮ್ಮ ಉಳಿಯಲಿಲ್ಲೋ, ನಾನಿರುವುದಕ್ಕೆ ಅವನು ಉಳಿದಿದ್ದು. ಇಲ್ಲದಿದ್ದರೆ ನನ್ನ ತಮ್ಮನ ತೋಳಿನ ಬಲಕ್ಕೆ ಬಲಿಯಾಗುತ್ತಿದ್ದ. ನಿನ್ನೆ ಹಿಂದೆ ನಿಂತಿದ್ದಲ್ಲ ಈ ಭಿಕಾರಿ ನನ್ನ ಮಗ. ಈಗ ಬಂದ ವಿಷಯವನ್ನು ನೇರವಾಗಿ ಹೇಳ್ತೀನಿ, ಕೇಳು. ಈ ಭಾವಚಿತ್ರದಲ್ಲಿ ಕಾಣುತ್ತಿರುವ ಈ ಹೆಣ್ಣನ್ನು ಅತ್ಯಾಚಾರ ಮಾಡಿ ಎಸೆದು ಹೋಗಿದ್ರಿ. ಆಕಸ್ಮಿಕವಾಗಿ ಅದೇ ಸಮಯಕ್ಕೆ ನಾವಿಬ್ಬರು ಅಲ್ಲಿಗೆ ಹೋದಾಗ ಹೊರ ಜೀವದಿಂದ ಒದ್ದಾಡುತ್ತಿದ್ದ ಹೆಣ್ಣಿನ ಸ್ಥಿತಿಗೆ ಯಾರು ಕಾರಣ ಎಂದು ನಾವು ಕೇಳಿದಾಗ ಆ ಹೆಣ್ಣಿನ ಬಾಯಲ್ಲಿ ಬಂದಿದ್ದು ನಿಮ್ಮಿಬ್ಬರ ಹೆಸರು. ನಮ್ಮಿಬ್ಬರ ಹೆಸರನ್ನೇ ಹೇಳಿದ್ದಾಳೆ ಎನ್ನುವುದಕ್ಕೆ ಏನಿದೆ ಸಾಕ್ಷಿ? ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸತ್ತವಳನ್ನು ಮತ್ತೆ ಹೆಪ್ಪಿಸಿ ಕೇಳು ಹೋಗೋ. ಸಾಕ್ಷಿ ಇಲ್ಲದಿರುವುದಕ್ಕಾಗಿಯೇ ನೀವಿಬ್ಬರು ಜೀವಂತವಾಗಿ ಬದುಕಿರೋದು ಮಕ್ಕಳೇ. ಇದು ಒಂದು ಸಾರಿ ನೀವು ನಮ್ಮ ಕೈಯಿಂದ ತಪ್ಪಿಸಿಕೊಂಡಿರಬಹುದು. ಆದರೆ ಎಲ್ಲಿ ಹೋಗ್ತೀರಾ? ಮತ್ತೆ ಸಿಗ್ತೀರಾ? ಆ ಸಮಯವನ್ನು ನೀವಿಬ್ಬರ ಬರೆದಿಟ್ಟುಕೊಳ್ಳಬೇಕು.
ಕತ್ತರಿಸುವುದನ್ನು ತಪ್ಪಿಸಲು ಆ ದೇವರಿಂದಲೂ ಸಾಧ್ಯವಿಲ್ಲ. ಲೇ ಭಿಕಾರಿ, ಆ ನಿನ್ನ ಗಂಡಸ್ತನದ ಮೇಲೆ ನಿನಗಷ್ಟು ನಂಬಿಕೆ ಇದ್ದರೆ ಇನ್ನು ಮುಂದೆ ಆ ನಿನ್ನ ಗಂಡಸ್ತನದ ಮೇಲೆಯೇ ಪ್ರಾರಂಭ ನಮ್ಮಿಬ್ಬರ ಪ್ರತೀಕಾರದ ಆಟ. ಸಾಧ್ಯವಾದರೆ ಸಾಕ್ಷಿಯನ್ನು ತಂದು ನಮ್ಮಿಬ್ಬರನ್ನು ಸುಟ್ಟು ಹಾಕು. ಆಗದಿದ್ದರೆ ಸೀರೆಯನ್ನುಟ್ಟು ಈ ಮನೆಗೆ ಬಾ, ನಿನಗೊಂದು ಬಾಳು ಕೊಡುತ್ತೇನೆ. ಚಂಡಸಿ ಕಂಡೆ ನನ್ನ ಮಗನೇ, ನನ್ನ ಶೌರ್ಯಕ್ಕೆ ಸವಾಲು ಹಾಕ್ತೀಯ ಮಗನೇ. ಸರಿ, ಹಾಗಾದರೆ ಸಾಗಲಿ ನಮ್ಮಿಬ್ಬರ ಸೇಡಿನ ರಥ. ಯಾರು ಸೀರೆ ಉಡ್ತಾರೋ, ಯಾರು ಬಳೆ ತೊಡ್ತಾರೋ ನೋಡೇ ಬಿಡೋಣ ಮಗನ. ಶ್ರೀಮಂತಿಗೆ ನಾಯಿಗಳಿ ಹೊತ್ತು ಕನ್ನಡದ ಭಾಷೆಯಲ್ಲಿ ಸ್ವಚ್ಛವಾಗಿ ಹೇಳ್ತೀನಿ, ಕಿವಿಗೊಟ್ಟು ಕೇಳು. ಇದೇ ಕೊನೆ. ಇನ್ನೊಂದು ಸರಿ ಯಾವುದಾದರೂ ಹೆಣ್ಣನ್ನು ಅತ್ಯಾಚಾರ ಮಾಡುವುದಾಗಲಿ, ದುಡ್ಡಿನ ದರ್ಪದಲ್ಲಿ ಬಡವರನ್ನು ಅಳಿಸುವುದಾಗಲಿ ಮಾಡುವುದೇ ಆದರೆ ಹಿಂದೆ ನಡೆದ ರಾಮಾಯಣದ ರಣರಂಗದಲ್ಲಿ ಆ ರಾವಣ ಸಂಹಾರಾದಂತೆ ರಾಮ ಲಕ್ಷ್ಮಣಂತೆ ನಿಮ್ಮಿಬ್ಬರ ಚಿತಿಗೆ ನಾವೇ ಬೆಂಕಿ ಹಚ್ಚಬೇಕಿತ್ತು. ಎಚ್ಚರ! ರಾಮಾಯಣದ ರಾಮ ಲಕ್ಷ್ಮಣರ ಅದೇ ರಣರಂಗದಲ್ಲಿ ರಾಮ ಲಕ್ಷ್ಮಣರ ಎಡೆಮುರಿ ಕಟ್ಟಿದ ರಾಕ್ಷಸ ಕುಲ ತಿಲಕ ರಾವಣ ಸುತ, ರಾಕ್ಷಸರ ಗುರು ಶುಕ್ರಾಚಾರ್ಯನ ಪರಮ ಶಿಷ್ಯ ಇಂದ್ರಜಿತ್ತನ ಕಥೆ ನಿನಗೆ ಗೊತ್ತಿಲ್ಲವೇ? ಸಾಕ್ಷಾತ್ ಇಂದ್ರಲೋಕದ ಇಂದ್ರನನ್ನೇ ಗೆದ್ದು ಇಂದ್ರಜಿತ್ ಎಂದು ಕರೆಸಿಕೊಂಡ ಸೋಲರಿಯದ ಪರಾಕ್ರಮಿ. ಬಾಣಗಳ ಮಳೆಯನ್ನು ಸುರಿಸಿ ವಾನರ ಸೈನ್ಯವನ್ನು ಹುಚ್ಚೆತ್ತು ಹೊಡುವಂತೆ ಮಾಡಿದ ಗಂಡುಗಲೆ. ಮೋಡಗಳ ಮರೆಯಲ್ಲಿ ಕುಳಿತು ಎದುರಾಳಿಯ ಎಲೆಯಲ್ಲಿ ಭಯವನ್ನುಟ್ಟಿಸಿದ ಭೈರವ. ಅವನೊಬ್ಬನ ಇದ್ದಿದ್ದರೆ ಸಾಕಾಗಿತ್ತು ಅವನಿನ ರಾಮ ಲಕ್ಷ್ಮಣರನ್ನು ಸೋಲಿಸಿ ಮಣ್ಣಲ್ಲಿ ಮಣ್ಣಾಗಿಸುವುದಕ್ಕೆ. ಆದರೆ ವಿಡಿಲಿಕ್ಕಿದ ತನ್ನ ಚಿಕ್ಕಪ್ಪ ವಿಭೀಷಣನ ಕುತಂತ್ರಕ್ಕೆ ಸಿಲುಕಿ ಮೋಸದಿಂದ ಲಕ್ಷ್ಮಣ ಬಾಣಕ್ಕೆ ಬಲಿಯಾಗಬೇಕಾಯಿತು. ಶೌರ್ಯದ ಕಿಡಿ, ಶೌರ್ಯದ ಕಿಡಿ. ದ್ರೋಣಗಿರಿ ಬೆಟ್ಟದಲ್ಲಿರುವ ಸಂಜೀವನಿಗಾಗಿ ಹಿಮಾಲಯ ಪರ್ವತವನ್ನೇ ಒತ್ತು ತಂದ ಹನುಮಂತನ ಕಥೆ ನಿನಗೆ ಗೊತ್ತು. ಬಾಲ್ಯದಲ್ಲಿಯೇ ಸೂರ್ಯನನ್ನು ಹಿಡಿಯಲು ಹೋದ ವೀರಪುತ್ರ, ಸಾಗರವನ್ನು ದಾಟಿ ಲಂಕೆಯನ್ನು ಸುಟ್ಟ ವಾಯುಪುತ್ರ, ಸಾಗರವನ್ನು ದಾಟಿ ಧರ್ಮಕ್ಕಾಗಿ ಶ್ರೀರಾಮಚಂದ್ರನಿಗೆ ದೂತನಾದ ಅಂಜನಿ ಪುತ್ರ, ದ್ದಿದ್ದ ರಾಕ್ಷಸರ ರಕ್ತವನ್ನು ಭೂಮಿಗೆ ಹರಿಸಿದ ಪವನ ಪುತ್ರ. ಬರೀ ಶೌರ್ಯದ ಕಿಡಿಯಲ್ಲ, ಆ ಶೌರ್ಯಕ್ಕೆ ಪರ್ವತ ಎನ್ನುವುದು ನಿನ್ನಗೆ ನೆನಪಿರಲೇ. ಶೌರ್ಯಕ್ಕೆ ಪರ್ವತ, ಅದೇ ರಾಮಾಯಣದಲ್ಲಿ ಯಮರಾಜನ ಮೇಲೆ ದಾಳಿ ಮಾಡಿದ ಆ ದಶಕಂಠನನ್ನೇ ಬಂಧಿಸಿ 3 ಲೋಕವನ್ನು ಸುತ್ತಿಸಿ ಸೋಲಿಸಿ ಇಂದ್ರಾದಿ ದೇವತೆಗಳನ್ನು ಗೆದ್ದು ಆ ಬ್ರಹ್ಮನಿಂದ ವರ ಪಡೆದು ಬಂದ ರಾಕ್ಷಸನ ಕುತ್ತಿಗೆಯನ್ನು ಕತ್ತರಿಸಿ ಸಾಗರದಲ್ಲಿ ಧುಮುಕಿ ಜಯ ಗಳಿಸಿ ಬಂದ ಆ ವಾಲಿ ಅವರೆಲ್ಲರಿಗಿಂತ ಅತಿ ದೊಡ್ಡ ಶಕ್ತಿಶಾಲಿ. ಅಂತಹ ಶಕ್ತಿಶಾಲಿಯನ್ನು ಮರದ ಮರೆಯಲ್ಲಿ ನಿಂತು ಮೋಸದಿಂದ ಬಾಣ ಹೊಡೆದು ಕೊಂದು ಹಾಕಿತು ಆ ನಿನ್ನ ಶ್ರೀರಾಮಚಂದ್ರ ಮಗನೇ. ಸಾಕು ಮುಚ್ಚಲೇ ಮಗನೇ. ಧರ್ಮ ರಕ್ಷಕನಾದ ಆ ಪ್ರಭು ಶ್ರೀರಾಮಚಂದ್ರನ ಹೆಸರು ಹೇಳುವ ಯೋಗ್ಯತೆ ನಿಮಗೆಲ್ಲಿದೆ? ಅಲ್ಪ ವಿದ್ಯೆ ಮಹಾಗರು ಎಂಬಂತೆ ಬಾಯಿಗೆ ಬಂದ ಹಾಗೆ ಬೊಗಳಬೇಡಿ. ಇನ್ನೊಂದು ಮಾತು ನಿಮ್ಮ ಬಾಯಲ್ಲಿ ಬಂದರೆ ನಾಲಿಗೆನ ಕತ್ತರಿಸಿ ಬಿಡ್ತೀನಿ. ಹುಷಾರ್! ಪರದೇಶಿ ನಾಯಿ, ಯಾರ ಮನೆಗೆ ಬಂದು ಯಾರ ನಾಲಿಗೆಯನ್ನು ಕತ್ತರಿಸುವೆನೆಂದು ಹುಚ್ಚರಿಸುವೆಯೋ ಹುಚ್ಚ? ನೀವು ಬಂದ ಕೆಲಸ ಮುಗಿಯಿತಲ್ಲ, ಮತ್ತೆ ನಿಂತಿದ್ದ
ಹೊರಟು ಹೋಗಿ ಇಲ್ಲಿಂದ, ಇಲ್ಲವಾದರೆ ನಾನು ರಾಕ್ಷಸನಾಗಬೇಕಾಗುತ್ತದೆ. ಮಗನೇ, ನಿನ್ನ ರಾಕ್ಷಸತನ ಬಿಟ್ಟು ನೀನು ಮನುಷ್ಯನಾಗುವುದಕ್ಕೆ ಒಂದು ಅವಕಾಶ ಕೊಟ್ಟು ಹೋಗುತ್ತೇವೆ. ಸರಿಯಾಗಿ ನೆನಪಿಟ್ಟುಕೋ. ಅದನ್ನು ಮರೆತು ನೀನು ಬದುಕಿದರೆ ನಿಮ್ಮಿಬ್ಬರ ಶವ ಸಂಸ್ಕಾರ. ನಡೆ ಅಣ್ಣ, ಹೋಗೋಣ ಮನೆಗೆ. ಸೂರ್ಯ ಪ್ರಕಾಶ್ ನನ್ನ ಮನೆಗೆ ಬಂದು ನನಗೆ ಸವಾಲಾಗಿ ಹೋದ ಸಹೋದರ ವಿರಾಜ್, ಈ ನನ್ನ ಮಕ್ಕಳಿಗೆ ತಕ್ಕ ಪಾಠ ಕಲಿಸಲೇಬೇಕು. ಅದನ್ನು ಹೇಗೆ ಶುರು ಮಾಡಬೇಕು ಎಂಬುದನ್ನು ನೀನು ಹೇಳು. ಅದನ್ನು ಹೇಗೆ ಮುಗಿಸಬೇಕು ಎಂಬುದನ್ನು ನಾನು ಹೇಳುತ್ತೇನೆ. ಧನಿಗಳೇ, ಮೊದಲು ಆ ಭಿಕಾರಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕಲೆ ಹಾಕುತ್ತೇನೆ. ಆಮೇಲೆ ಅವರ ಸರ್ವನಾಶಕ್ಕೆ ಮುನ್ನುಡಿಯನ್ನು ಬರೆಯುತ್ತೇನೆ. ಲೇ ಸೂರ್ಯಪ್ರಕಾಶ್, ಇನ್ನು ಮುಂದೆ ಈ ಊರಲ್ಲಿ ನೀವಿಬ್ಬರು ಅದೇ ಹೇಗೆ ನೆಮ್ಮದಿಯಿಂದ ಇರುತ್ತೀರೋ ನಾನು ನೋಡೇ ಬಿಡುತ್ತೇನೆ. ಮಗ, ಸದ್ಯಕ್ಕೆ ಈ ವಿಷಯವನ್ನು ತಲೆಯಿಂದ ತೆಗೆದುಹಾಕು. ಬಾ, ಒಳಗೆ ಹೋಗೋಣ. ರೆಡ್ಡಿ, ಏ ಮಗನೇ ಅರ್ಜುನ್ ರೆಡ್ಡಿ, ನನ್ನ ಹೆಸರನ್ನೇ ಹುಚ್ಚರಿಸುವ ಹುಚ್ಚ, ಯಾರಲ್ಲೇ ನೀನು ಬಚ್ಚ? ವಿಜಯ್, ವಿಕೃತ ಮನಸ್ಸಿನ ನಾಯಕ, ಆ ಯಮ ಧರ್ಮರಾಜನ ಆರಾಧಕ. ವಿಕ್ರಮ, ನೋಡುವುದಕ್ಕೆ ರಾಮ, ಸೇಡಿಟ್ಟೆ ಕೊಡುವೆ ಯಾತುರಾಳಿಗೆ ವಿರಾಮ. ವಿರಾಜ ಶತ್ರು ಅಟ್ಟಹಾಸಕ್ಕೆ ಕಟ್ಟುತ್ತಾನೆ ಚಟ್ಟ, ಗರ್ವ ತುಂಬಿದ ಗುಂಡಿಗೆಯನ್ನು ಹಾಕುತ್ತಾನೆ ಮಟ್ಟ. ಬೀದಿಯಲ್ಲಿ ಹೋಗುವ ನಾಯಿನ ಮಕ್ಕಳೇ, ಯಾರಲ್ಲೇ ನೀವು? ನನ್ನರ ಮನೆಗೆ ಬಂದ ಕಾರಣವೇನು? ಕಾರಣ ಲೇ ರೆಡ್ಡಿ, ಕರ್ಮದ ಹಣದಲ್ಲಿ ಕಟ್ಟಿರುವ ಈ ನಿನ್ನ ಕೋಟೆಯ ಅರಮನೆಯಿಂದ ನಮಗೊಂದು ಕೋಟಿ ಹಣ ಬೇಕು. ನೀನು ಕೇಳಿದಾಕ್ಷಣ ಕೋಟಿ ಕೊಡುವುದಕ್ಕೆ ನೀವೇನು ನನ್ನ ತಂದೆಯ ರಕ್ತಕ್ಕೆ ಹುಟ್ಟಿದವರ? ನನ್ನ ತಂದೆಯ ಸೂಳೆಗೆ ಹುಟ್ಟಿದವರ? ಅವು ಎರಡೂ ಅಲ್ಲ, ನಾವು ನಮ್ಮ ತಂದೆಯ ರಕ್ತಕ್ಕೆ ಹುಟ್ಟಿದವರು. ಆದರೆ ಹೆಣ್ಣು ಕಂಡರೆ ಸಾಕು ನಿಂತಲೇ ಕಚ್ಚ ಬಿಚ್ಚುವ ನೀನು ಅದೆಷ್ಟು ಜನರಿಗೆ ಹುಟ್ಟಿರಬೇಡ. ಆ ನಿನ್ನ ತಾಯಿ ಅದೆಷ್ಟು ಜನರಿಗೆ ಸೀರೆ ಬಿಚ್ಚಿರಬೇಡ. ಹೋಗಲಿ ಬಿಡಿ ಎಂದು ಸುಮ್ಮನೆ ಬಿಟ್ಟರೆ ನನ್ನ ತಾಯಿಯ ಸೀರೆಯನ್ನೇ ಅನುಮಾನಿಸಿ ಮಾತನಾಡಿಬಿಟ್ಟೆಯಾ? ಸೋಳೆಯ ಮಗನೇ, ತೆಗೆದುಕೊಡು ಅಸ್ತ್ರವನ್ನು. ಧನಿಗಳೇ, ಬೇಡ, ಸ್ವಲ್ಪ ನಿಲ್ಲಿ. ಲೇ ಕಲಿಯುಗದ ಕಳನಾಯಕರೇ, ಯಾರ ರಕ್ತಕ್ಕೆ
ಗರ್ಭಕ್ಕೆ ಯಾರು ಹುಟ್ಟಿದ್ದಾರೋ ಅದನ್ನು ಕಂಡವರ್ಯಾರು? ಯಾರ ತಾಯಿಯ ಸೀರೆಯನ್ನು ಯಾರು ಬಿಚ್ಚಿದ್ದಾರೋ ಅದನ್ನು ಬಲ್ಲವರಾರು? ಸ್ವಾರ್ಥಕ್ಕಾಗಿ ಬದುಕುತ್ತಿರುವ ಪ್ರಪಂಚ ಇದು. ಇಲ್ಲಿ ಹಸಿವಿಗಾಗಿ ಸೀರೆ ಬಿಚ್ಚುತ್ತಾರೆ ಕೆಲವರು, ಹಾಸೆಗಾಗಿ ಸೀರೆ ಹಾಸುತ್ತಾರೆ ಹಲವರು. ಎಲ್ಲ ತಿಳಿದು ಮಿಂಡನೊಂದಿಗೆ ಮಲಗುತ್ತಾರೆ ಕೆಲವು ಗರತಿಯರು. ಸಂದರ್ಭದಲ್ಲಿ ಶಿಕ್ಕು ಶೀಲ ಕಳೆದುಕೊಳ್ಳುತ್ತಾರೆ ಕೆಲವರು ಸತಿಯರು. ಅಂದಾಗ ಕಾಣದ ದೃಶ್ಯವನ್ನು ಕಂಡಂತೆ ಹೇಳುವ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ, ಅದು ನಮಗೆ ಬೇಕಾಗಿಯೂ ಇಲ್ಲ. ಈಗ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಒಂದು ವೇಳೆ ನೀವು ಕೇಳಿದ ಹಣವನ್ನು ಕೊಡದಿದ್ದರೆ ಕೊಡುವಂತೆ ಮಾಡುವುದೇ ನಮ್ಮಿಬ್ಬರ ಹುಟ್ಟು ಗುಣ. ಹೆಣ್ಣು ಸರ್ಪದ ಸಂಘಕ್ಕಾಗಿ 2 ಕಾಳಿಂಗ ಸರ್ಪಗಳು ಸೆಣ ಸಾಡುವಂತೆ ಮತವೇರಿದ ಗಜವೊಂದರ ಮುಂದೆ ಸಿಂಹ ಬಂದು ಗರ್ಜಿಸಿದಂತೆ ಸಿಡಿಲಬ್ಬರದ ಮೋಡಗಳ ಮೇಲೆ ಗರ್ರಿ ಬಿಚ್ಚಿದ ರಣ ಹದ್ದಿನಂತೆ ಕವಿದ ಕಗ್ಗತ್ತಲೆಯ ಕತ್ತಲಲ್ಲಿ ಆರ್ಭಟಿಸುವ ನರ ಭಕ್ಷಕರಂತೆ ಆರ್ಭಟಿಸಿ ಇಬ್ಬರ ಚರ್ಮವನ್ನು ಸುಲಿದು ನಿಮ್ಮ ಶವಗಳನ್ನು ಮುಚ್ಚಬೇಕಾಗುತ್ತದೆ. ಕರುಣೆ ಇಲ್ಲದ ಕಟುಕನಂತೆ. ಕರುಣೆ ಇಲ್ಲದ ಕಟುಕರಂತೆ. ಲೇ, ಅದೇ ಕಟುಕನ ಕಣ್ಣಲ್ಲಿ ಕಣ್ಣೀರು ಹರಿಸಿ ಸೋಲಿಸಿ ಜಯ ಸಾಧಿಸಿ ಬಂದ ಈ ಗಂಡುಗಲಿ ಮುಂದೆ ಪ್ರಾಸ ಪದಗಳನ್ನು ಜೋಡಿಸಿ ಉಚ್ಚರಿಸುವೆಯಾ ಹುಚ್ಚ? ವಿರಾಜ್, ಮುಚ್ಚಿಬಾರ ಮನೆಯ ಹೆಬ್ಬಾಗಿಲನ್ನು ಮುಗಿಸಿ ಬಿಡೋಣ ಈ ನನ್ನ ಮಕ್ಕಳ ಕಥೆಯನ್ನು. ಸಮಾಧಾನ ಅರ್ಜುನ್ ರೆಡ್ಡಿ, ಸಮಾಧಾನ. ಆ ನಿನ್ನ ಅರಮನೆ ಹೆಬ್ಬಾಗಿಲು ಮುಚ್ಚಿಸುವ ಮುಂಚೆ ಈ ಜಂಗಮವಾಣಿಯಲ್ಲಿ ಒಂದು ಸತ್ಯ ಕಥೆ ಇದೆ, ಸ್ವಲ್ಪ ನೋಡು. ಈ ವಿಡಿಯೋ ನಿಮ್ಮ ಹತ್ರ ಹೇಗೆ ಬಂತು ಅಂತಾನ? ವೆರಿ ಸಿಂಪಲ್. ನಿನ್ನೆ ಮಧ್ಯಾಹ್ನ ನಾವಿಬ್ಬರು ಕಾಡಿನಲ್ಲಿ ಒಂದು ಮರದ ಕೆಳಗಡೆ ಕುಳಿತುಕೊಂಡಿದ್ದೆ. ಇದ್ದಕ್ಕಿದ್ದಂತೆ ಒಂದು ಹೆಣ್ಣಿನ ಹಳವ ಶಬ್ದ ಕೇಳಿತು. ಯಾರು ಇರಬಹುದು ಎಂದು ನಾವು ಅಲ್ಲಿ ನೋಡಿದಾಗ ನೀವಿಬ್ಬರು ಸೇರಿ ಆ ಹೆಣ್ಣನ್ನು ಅತ್ಯಾಚಾರ ಮಾಡಿ ಅವರ ಕುತ್ತಿಗೆಯನ್ನು ಹಿಡಿದು ಸಾಧಿಸುವ ಸಂದರ್ಭದಲ್ಲಿ ಇದೇ ಫೋನಿನಿಂದ ಆ ದೃಶ್ಯ ಸೆರೆ ಹಿಡಿಯಲಾಯಿತು. ಈಗೇನು ನಾವು ಕೇಳಿದ ಹಣ ಕೊಡುತ್ತೀಯೋ ಇಲ್ಲ ಇದನ್ನು ತೆಗೆದುಕೊಂಡು ಹೋಗಿ. ವಿರಾಜ್, ರೆಡ್ಡಿ, ಈ ಕೆಲಸ ಮುಂಚೆ ಮಾಡಿದ್ದರೆ ವಾದ ಮಾಡುವ ಅವಶ್ಯಕತೆನೇ ಇರುತ್ತಿರಲಿಲ್ಲ. ಆದರೂ ಪರವಾಗಿಲ್ಲ, ಈಗಲಾದರೂ ಅರ್ಥ ಮಾಡಿಕೊಂಡಿಯಲ್ಲ. ಲೇ ಅರ್ಜುನ್, ಈಗ ಗೊತ್ತಾಯ್ತ ಮಗನೇ ನಾವು ಎಂತವರು ಅಂತ. ಇನ್ನೊಂದು ಸಾರಿ ನಾವು ಹಣ ಕೇಳಲು ಬಂದಾಗ ಇನ್ನು ತಕರಾರು ಮಾಡುತ್ತೆ. ಆದರೆ ಮಗನೇ, ನಿನ್ನ ಗತಿ ಅಧೋಗತಿ ನೆನಪಿರಲೇ. ಹೇ ವಿರಾಜ್, ನೀನು ಎಂತವನು? ನಿನ್ನ ತಲೆಯಲ್ಲಿ ಎಂತ ಉಪಾಯಗಳು ಬರುತ್ತೆಂದು ನನಗೆ ಚೆನ್ನಾಗಿ ಗೊತ್ತು ಮಗನೇ. ಅಪ್ಪಿತಪ್ಪಿ ನಿನ್ನ ಮಾಯಾಜಾಲದ ತಂತ್ರವನ್ನು ನಮ್ಮ ಮೇಲೆ ಪ್ರಯೋಗವಾದರೆ ಬರೆದಿದ್ದು ನಿಮ್ಮ ಸಾವು ನಮ್ಮ ಕೈಯಿಂದಲೇ ಎಂದು. ವಿಜಯ್, ನಡೆ ಹೋಗೋಣ.
ವಿಜಯ್, ವಿಕ್ರಮ್, ಸಮುದ್ರಕ್ಕೆ ಹುಳಿಗಿಂಡುವ ಭಂಡ ನನ್ನ ಮಕ್ಕಳೇ, ನನ್ನ ಸಾವನ್ನೇ ಬರೆದಿಟ್ಟಿಕೋ ಎಂದು ಹೇಳಿ ಹೋಗುತ್ತೀರಾ? ಹಕ್ಕಿ ಹಾರುವುದು ರೆಕ್ಕೆಯಿಂದ, ನಾನು ಬದುಕುವುದೇ ಸೊಕ್ಕಿನಿಂದ. ಇನ್ನು ಮುಂದೆ ಆ ಚಾಣಕ್ಯನ ಮಂತ್ರದಿ ನೀವಿಬ್ಬರು ಬಲಿ ಆಗಲೇಬೇಕು. ನನ್ನ ಕುಟಿಲ ನೀತಿಯ ಕುತಂತ್ರದಿ ನೀರಲ್ಲಿ ಬಾಯ್ಬಿಟ್ಟ ಮೀನು ಬೇಟೆಗಾರನ ಗಾಳಕ್ಕೆ ಸಿಕ್ಕು ಸಾಯುವಂತೆ ಇನ್ನು ಮುಂದೆ ನಾನು ಹಾಕುವ ಗಾಳಕ್ಕೆ ಸಿಕ್ಕು ನೀವಿಬ್ಬರು ಸತ್ತು ಸ್ವರ್ಗ ಸೇರಲೇಬೇಕು. ದಟ್ ಈಸ್ ದಿ वीरा. हमसे दूर जाओगे कैसे? दिल से हमें बुलाओगे कैसे? तान सो मेरे आओगे कैसे? ವಿರಾಜ್, ಅದಕ್ಕಿಂತ ಮೊದಲು ಅವರ ಕೈಯಲ್ಲಿರುವ ಸಾಕ್ಷಿಯನ್ನು ಹೇಗಾದರೂ ಮಾಡಿ ಕಸಿದುಕೊಳ್ಳಲೇಬೇಕು. ಇಲ್ಲವಾದರೆ ನಮ್ಮ ಸರ್ವನಾಶಕ್ಕೆ ಸಮಯ ಹತ್ತಿರವಾದಂತೆ. ಧನಿಗಳೇ, ಅದರ ಚಿಂತೆ ನಿಮಗೆ ಬೇಡ, ಅದಕ್ಕೆಂದೇ ನಾನಿದ್ದೇನೆ. ನೀವು ಒಳಗಡೆ ಹೋಗಿ ರೆಸ್ಟ್ ಮಾಡಿ. ಧರ್ಮಧೂರಿನ ಧರ್ಮ ದೊರೆಯಂತೆ ಬೋಧಿಸಿ ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದ ಮಹಾತ್ಮ ನಾನೇ ಎನ್ನುವಂತೆ ನಟಿಸುವ ಆ ನಿನ್ನ ನಟನೆಗೆ ಕೊಡಲೇಬೇಕು ಈ ಕಲಾ ಸಾಮ್ರಾಜ್ಯದ ರಾಕ್ಷಸನೆಂಬ ಬಿರುದನ್ನ. ಕೋಗಿಲೆ ಹಾಡುವುದು ಮಾಮರದ ಮೇಲೆ ಎಂದು ಈ ಸಮಾಜ ಹೇಳಿದರೆ ಇಲ್ಲ ಇಲ್ಲ, ಕೋಗಿಲೆ ಹಾಡುವುದು ಬೇವಿನ ಮರದ ಮೇಲೆ ಸಾಬೀತುಪಡಿಸುವ ಭಂಡ ಧೈರ್ಯದ ಬುದ್ಧಿವಂತ ನೀನು. ಸತ್ತ ಚಾಣಕ್ಯನ ಪರಮ ಶಿಷ್ಯ ಇವತ್ತು ಬದುಕಿದ್ದರೆ ಯಾವ ರೀತಿ ಇರುತ್ತಿದ್ದ ಎಂದು ಯಾರಾದರೂ ಬಂದು ನನ್ನನ್ನು ಕೇಳಿದರೆ ನಾನು ತೋರಿಸುವುದು ನಿನ್ನನ್ನೇ. ತುಂಡು ಬಟ್ಟೆ ಇಲ್ಲದೆ, ಹೊಟ್ಟೆಗೆ ಅನ್ನವಿಲ್ಲದೆ, ಸತ್ತಾಗ ಚಟ್ಟ ಕಟ್ಟಲು ಹಣವಿಲ್ಲದೆ ಇದ್ದಾಗ, ಒದ್ದಾಡಿ ನರಳಾಡಿ ಸಾಕಾಗಿ ಹೋದಾಗ ಬರಲೇಬೇಕು ಈ ಶ್ರೀಮಂತನ ಅರಮನೆಗೆ. ಕುಳಿತುಕೊಳ್ಳಲೇಬೇಕು ನಾನು ಚಪ್ಪಲಿ ಬಿಡುವ ಜಾಗದೊಳಗೆ ಎನ್ನುವ ಆ ನಿನ್ನ ಮಾತಿನ ಗತ್ತನ್ನು ಕೇಳಿದರೆ ಮುತ್ತೈದೆಯ ಮನದಲ್ಲೂ ಎಡೆ ಎತ್ತಿ ನಿಲ್ಲುವುದು ಕಾಮದ ಮತ್ತು. ಹಾಗಿರುವಾಗ ಕರುಣೆ ಇಲ್ಲದ ಈ ನಿನ್ನ ತವರಿನಲ್ಲಿ ಸಂಚು ಮಾಡುವ ಸರ್ಪವೊಂದು ನಿನ್ನ ಮನೆ ಸೇರಿದೆ ಎನ್ನುವ ಸತ್ಯ ಆ ನಿನ್ನ ತಲೆಗೆ ತಿಳಿಯಲೇ ಇಲ್ಲವಲ್ಲ? ಯಾಕೆ ನಾನು ಆಡುವ ಆಟ ತಿಳಿಯಲಿಲ್ಲವೇ? ಇಲ್ಲ ನಾನು ಹಾಕಿದ ದಿಗ್ಬಂಧನವನ್ನು ದಾಟಿ ಬರಲು ಸಾಧ್ಯವಿಲ್ಲವೇ? ಅರ್ಜುನ್, ಈ ವಿರಾಜನ ದೇಹದ ತೂಕಕ್ಕಿಂತ ಬುದ್ಧಿ ತೂಕ ತುಂಬಾನೇ ಜಾಸ್ತಿ. ಅದರ ಜೊತೆ ಹಾರಾಡಿ ಮೆರೆದವರೆಲ್ಲ ತೂರಾಡಿ ಹೋಗಿದ್ದಾರೆ. ನನ್ನ ಪಾದದಡಿಯಲ್ಲಿ ಮಡಿದು ಇದುವರೆಗೂ ನಡೆದ ಕದನದ ಹಿಂದೆ ಈ ವಿರಾಜನ ಕೈ ಇದೆ ಎಂಬುದು ನಿನಗೆ ತಿಳಿಯಲ್ಲ. ಅದು ತಿಳಿದಾಕ್ಷಣ ಈ ಭೂಮಿ ಮೇಲೆ ನೀನೇ ಇರಲ್ಲ. ಇನ್ನು ಮುಂದೆ ನೋಡು, ನನ್ನ ಬೇಟೆ ಹೊಡೆಯುವ ಈ ನನ್ನ ಹತ್ತಿನ ಆಟವನ್ನು. ವಿಜಯ ವಿಕ್ರಮ ಎಂಬ ಆ ಬಚ್ಚಾಗಳಿಂದ ನಿನ್ನ ಹೆಣವನ್ನು ಮುಚ್ಚಿ ಈ ನಿನ್ನ ಸಿಂಹಾಸನದ ಮೇಲೆ ಸೇಡು ತೀರಿಸಿಕೊಂಡ ರಾಜನಂತೆ ಮೆರೆಯುವುದೇ ಈ ವಿರಾಜನ ಅಂತರಂಗದ ಗುರಿ. ನೀನು ನನ್ನ ಗುರಿಗೆ ಬಲಿಯಾಗುವ ಹರಕೆಯ ಕುರಿ. समुद्र के अंदर बहुत ज्यादा भी हो गए, देख के भी
हो गए मगान जो भी मछली बोलो के पकड़ने के तला इसके पास है कौन है एक के इसके पास है सारा ಹಸಿರು ರಾಶಿ ಈ ಹಸಿರು ಸಿರಿಯಲ್ಲಿ ಅರಳಿನಿಂತಿರೋ ಪುಷ್ಪಗುಚ್ಛ ಇದು ಈ ಸಂಜೆ ವಾತಾವರಣದಲ್ಲಿ ಮೂಡಿ ಬರ್ತಾ ಇರೋ ಆ ಬೆಳ್ಳಿ ಮೋಡಗಳು ಜೋಜು ಅಂತ ಹರಿತಾ ಇರೋ ಈ ನೀರಿನ ಕಲರಗಳು ಹಕ್ಕಿ ಪಕ್ಷಿಗಳ ಗಾಯನ ಗರೆಗೆದು ನರ್ತಿಸ್ತಿರೋ ಆ ನವಿಲುಗಳ ನರ್ತನ ಇದೆಲ್ಲ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟೊಂದು ಆನಂದವಾಗ್ತಾ ಇದೆ ಆದ್ರೆ ಇಂಥ ಸುಂದರ ಸಮಯದಲ್ಲಿ ನನ್ನ ಮನಸ್ಸು ಆ ನನ್ನ ಪ್ರಿಯತಮನ ಬರುವಿಕೆಗಾಗಿ ಕಾಯ್ತಾ ಇದೆ ಮಗ ನೀನು ಬರುವ ಸುದ್ದಿಯನ್ನು ಕೇಳಿದಾಗಿನಿಂದ ನನ್ನ ಮನಸ್ಸಿಗೆ ಎಲ್ಲಿನ ಸಂತೋಷ ನೀನು ಯಾವಾಗ ಬರ್ತೀಯ ಅಂತ ನಾನು ನಿನ್ನ ದಾರಿನೇ ಕಾಯ್ತಾ ಇದ್ದೇನೆ ಅಷ್ಟೇ ಮಾವ ನೀನು ಬರುವ ಸುದ್ದಿಯನ್ನು ಕೇಳಿ ಆದಷ್ಟು ಬೇಗ ಎದ್ದು ಮಡಿಯಿಂದ ನೀನು ಕೊಟ್ಟಿರೋ ಈ ಸೀರೆನ ಉಟ್ಟು ಮುಡಿಯಲ್ಲಿ ಹೂವನ್ನು ಹೊಡೆದು ನಿನ್ನ ದಾರಿನ ಕಾಯ್ತಾ ಇದ್ದೇನೆ ನೀನು ಬಂದ ತಕ್ಷಣ ನಿನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡು ನಿನ್ನ ಹಣೆಗೆ ಮುತ್ತು ಕೊಟ್ಟು ನಿನ್ನ ಜೊತೆಯಲ್ಲಿ ಪ್ರೀತಿಯ ಸಂಭಾಷಣೆಯಲ್ಲಿ ಇಡೀ ದಿನ ಕಾಲ ಕಳೆಯಬೇಕನ್ನೋದೇ ನನ್ನ ಆಸೆ ಮಾವ ಆದಷ್ಟು ಬೇಗ ಬರಬಾರ್ದು ಮಗ ನಿನ್ನ ಬರುವಿಕೆಗಾಗಿ ಅಶೋಕವನದ ಸೀತೆಯಂತೆ ಕಾಯ್ತಾ ಇದ್ದಾಳೆ ಈ ಪ್ರತೀಕ್ಷಾ ಬೇಗ ಬಾ ಮಾವ